ಗ್ರ್ಯಾಂಡ್ ಮಾರ್ಕೆಟ್ ರಷ್ಯಾ ವಿಶ್ವದ ಎರಡನೇ ಅತಿ ದೊಡ್ಡ ಕಂಟಿನ್ಯೂಸ್ ಡಿಸ್ಪ್ಲೇ ಮಿನಿಯೇಚರ್ ಮ್ಯೂಸಿಯಂ ಆಗಿದೆ. ಈ ಚರ್ಚ್ ಅನ್ನು 1881 ನಲ್ಲಿ ಝಾರ್ ಅಲೆಕ್ಸಾಂಡರ್ II ಅವರ ಹತ್ಯೆಯಾದ ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ನಿರ್ಮಿಸಲಾಗಿದೆ. ಇದು ಕಜಾನ್ ಕ್ಯಾಥೆಡ್ರಲ್, ಸೇಂಟ್ ಪೀಟರ್ಸ್ಬರ್ಗ್ನ ಅತ್ಯಂತ ಭವ್ಯ ಮತ್ತು ಮಹತ್ವದ ಧಾರ್ಮಿಕ ಸ್ಥಳಗಳಲ್ಲಿ ಒಂದು. ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡಿಬಿಟ್ಟು ನೋಡಿ. ನಾವಿವಾಗ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಒಂದು ಮ್ಯೂಸಿಯಂ ಇದೆ, ಗ್ರ್ಯಾಂಡ್ ಮಾರ್ಕೆಟ್ ರಷ್ಯಾ ಅಂತೇಳಿ. ಅದನ್ನು ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಇದು ರಷ್ಯನ್ ಡೈಲಿ ಲೈಫ್ ಸ್ಟೈಲ್ ಮತ್ತು ರಷ್ಯನ್ ರೀಜನ್ಸ್ ಇದ್ರ ಬಗ್ಗೆ ಎಲ್ಲ ಒಂದು ಮಿನಿಯೇಚರ್ ಮಾಡೆಲ್ ಮಾಡಿಟ್ಟಿದ್ದಾರಂತೆ. ಇಲ್ಲಿ ಸುಮಾರು ಒಳ್ಳೆದಿದೆ ಅಂತ ಹೇಳ್ತಿದ್ದಾರೆ ಜನರು. ಸೊ ಅದನ್ನು ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಮತ್ತು ಅಲ್ಲಿ ತನಕ ಹೋಗಲಿಕ್ಕೆ ನಾವು ಮೆಟ್ರೋದಲ್ಲಿ ಹೋಗ್ತಿದ್ದೇವೆ ಇವಾಗ. ಮೆಟ್ರೋ ಟಿಕೆಟ್ ಕಾಸ್ಟ್ 60 ರೂಬಲ್ಸ್ ಪರ್ ಪರ್ಸನ್ ಹೋಗ್ಲಿಕ್ಕೆ, ಮತ್ತು ಬರ್ಲಿಕ್ಕೆ 60 ರೂಬಲ್ಸ್ ಪರ್ ಪರ್ಸನ್. ನಾವು ಮೊನ್ನೆ ಕಾರ್ಡ್ ತಗೊಂಡಿದ್ವಲ್ಲ, ಅದೇ ಕಾರ್ಡಲ್ಲಿ ರೀಚಾರ್ಜ್ ಮಾಡಿದ್ವಿ. ಪುನಃ ಎಷ್ಟು ಬೇಕೋ ಅಷ್ಟೇ ರೀಚಾರ್ಜ್ ಮಾಡ್ಕೊಂಡಿದ್ವಿ, ಬಿಕಾಸ್ ಇಲ್ಲ ಅಂತಂದ್ರೆ ಅದರಲ್ಲಿ ವೇಸ್ಟ್ ಆಗಿ ಹೋಗ್ತದೆ. ನಿಮ್ಗೆ ಕಾರ್ಡ್ ತಗೊಳ್ಳಿಕ್ಕೆ ಬೇಡ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಟಿಕೆಟ್ ತಗೊಂಡು ಕೂಡ ಹೋಗ್ಬೋದು. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಿಮ್ಗೆ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡ್ಬೇಕಂತ ಹೇಳಿದ್ರೆ ಕಾರ್ಡ್ ಬೇಕೇ ಬೇಕು. ಅಲ್ಲಿ ಕ್ಯಾಶ್ ಟಿಕೆಟ್ ಕೊಡೋರು ಯಾರು ಇರೋಲ್ಲ. ಸೊ ಹಾಗಾಗಿ ನೀವು ಡೈರೆಕ್ಟ್ ಸ್ವೈಪ್ ಮಾಡಿ ಹೋಗ್ಬೇಕು ಬಸ್ಸಲ್ಲಿ. ಸೊ ಕಾರ್ಡ್ ಅವಶ್ಯಕತೆ ಇದೆ. ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಟಿಕೆಟ್ ಇಲ್ಲಿ ಮೆಟ್ರೋ ಸ್ಟೇಷನ್ ಅಲ್ಲಿ ಪರ್ಚೇಸ್ ಮಾಡಿ ಹೋಗ್ಬೋದು. ಸೊ 60 ರೂಪೀಸ್ ಬದಲು 60 ರೂಬಲ್ಸ್ ಬದಲು 86 ರೂಬಲ್ಸ್ ಆಗ್ತದೆ. ನೀನೇ ನಾನು ಹೇಳಿದ್ದೆ ಅಲ್ಲ, ಮ್ಯೂಸಿಯಂ ಅಲ್ಲಿ ಬ್ಯಾಗ್ಸ್ ಮತ್ತೆ ಜಾಕೆಟ್ಸ್ ಎಲ್ಲ ಇಟ್ಟು ಇಲ್ಲಿ ಕೌಂಟರ್ಸ್ ಅಲ್ಲಿ ಕೊಟ್ಬಿಟ್ಟು ಹೋಗ್ಬೇಕು, ಲಾಕರ್ ಅಲ್ಲಿ ಇರ್ತಾರೆ ಅಂತ ಹೇಳಿ. ಸೊ ಇವಾಗ ಇಲ್ಲಿ ಕೂಡ ಸೇಮ್ ಜಾಕೆಟ್ ಮತ್ತೆ ಬ್ಯಾಗ್ಸ್ ಎಲ್ಲ ಕೊಟ್ಟಾಯ್ತು. ನಾವು ಟಿಕೆಟ್ಸ್ ತಗೊಳ್ತಿದ್ದೇವೆ. ಟಿಕೆಟ್ ಪ್ರೈಸ್ 930 ರೂಬಲ್ ಪರ್ ಪರ್ಸನ್.
ಗ್ರ್ಯಾಂಡ್ ಮಕೆಟ್ ರಷ್ಯಾ ವಿಶ್ವದ ಎರಡನೇ ಅತಿ ದೊಡ್ಡ ಕಂಟಿನ್ಯೂಸ್ ಡಿಸ್ಪ್ಲೇ ಮಿನಿಯೇಚರ್ ಮ್ಯೂಸಿಯಂ ಆಗಿದೆ. ಇಲ್ಲಿ ಎಲ್ಲನೂ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅಂಥೇಳಿ ಈ ಕಂಟ್ರೋಲ್ ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಕಂಟಿನ್ಯೂಸ್ಲಿ ಮಾನಿಟರ್ ಮಾಡ್ತಾ ಇರ್ತಾರೆ. ಇದು ಎಕ್ಸಿಬಿಟ್ ಆದರೂ ಕೂಡ ರಸ್ತೆಯಲ್ಲಿ ಗಾಡಿಗಳು ಹೋಗ್ತಿದ್ವೆ ಅಂತ ಹೇಳಿದ್ರೆ ಡಿಕ್ಕಿ ಆಗೋದು ಸಾಮಾನ್ಯ ಅಲ್ವಾ? ಸೊ ಇಲ್ಲಿ ಕೂಡ ಹಾಗೆ ಡಿಕ್ಕಿ ಎಲ್ಲ ಏನಾರು ಆದರೆ ಇಲ್ಲ ಟ್ರೈನ್ ಏನಾದರೂ ಡೀರೇಲ್ ಆದರೆ ಕಂಟ್ರೋಲ್ ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಇದನ್ನೆಲ್ಲ ಮಾನಿಟರ್ ಮಾಡಿ ತನ್ನ ಕೊಲೀಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಾರೆ. ಇಲ್ಲಿ ಇವ್ರು ಬಂದ್ಬಿಟ್ಟು ಏನೇನು ಪ್ರಾಬ್ಲಮ್ ಆಗಿದೆಯೋ ಅದನ್ನು ಈ ಥರ ರಿಸಾಲ್ವ್ ಮಾಡ್ತಾರೆ ನೋಡಿ. ಸೊ ರಸ್ತೆ ಇರಲಿ ಎಕ್ಸಿಬಿಟ್ ಇರಲಿ ಆಕ್ಸಿಡೆಂಟ್ಸ್ ಅಂತೂ ಹಾಗೇ ಆಗ್ತವೆ. ನಾವು ಇಲ್ಲಿ ಏನು ಟ್ರೈನ್ಸು ಕಾರ್ಸ್ ಎಲ್ಲ ಮೂವ್ ಆಗೋದು ನೋಡ್ತಿದ್ದೇವಲ್ಲ ಇವು ತುಂಬ ಲಾಂಗ್ ಡಿಸ್ಟೆನ್ಸ್ ಕವರ್ ಮಾಡ್ತವೆ, ಅಂಡರ್ಗ್ರೌಂಡ್ ಕೂಡ ಹೋಗ್ತವೆ. ಸೊ ಇದೆಲ್ಲ ಆಗ್ಬೇಕಂತ ಹೇಳಿದ್ರೆ ಇದ್ರ ಕೆಳಗಡೆ ನೋಡಿ ಈ ಥರ ಒಂದು ಮೆಕ್ಯಾನಿಸಮ್ ಸೆಟ್ ಮಾಡಿಟ್ಟಿದ್ದಾರೆ. ಇಲ್ಲಿ ಲೇಯರ್ಸಲ್ಲಿ ಈ ಟ್ರೈನ್ಸ್ ಎಲ್ಲ ಸ್ವಿಚ್ ಆಗ್ತವೆ. ಕಂಟ್ರೋಲ್ ರೂಮಲ್ಲಿರೋ ಕೆಲಸ ಮಾತ್ರ ತುಂಬಾ ಇಂಪಾರ್ಟೆಂಟ್. ರಷ್ಯಾದ ಡಿಫ್ರೆಂಟ್ ರೀಜನ್ನ ಮಿನಿಯೇಚರ್ ಮ್ಯೂಸಿಯಂ ಮಾಡಿಟ್ಟಿದ್ದಾರೆ ಇಲ್ಲಿ. ಎಲ್ಲ ವಿಡಿಯೋ ನಾನು ಇದೇ ವಿಡಿಯೋದಲ್ಲಿ ಹಾಕಿದ್ರೆ ತುಂಬ ಉದ್ದ ಆಗುತ್ತೆ ವಿಡಿಯೋ. ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ನಾನು ಈ ರಷ್ಯನ್ ಸೀರೀಸ್ನ ಎಂಡಲ್ಲಿ ಮಿನಿಯೇಚರ್ ಮ್ಯೂಸಿಯಮ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಮ್ಯೂಸಿಯಂ ತಿರುಗಾಡ್ತಾ ನಮಗೆ ಇವಾಗ ಹೊಟ್ಟೆ ಹಸಿತಾ ಇದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಸ್ಟೋಲೋವಯ ಸಿಕ್ತು. ಸೊ ನಾವು ಅಂದ್ಕೊಂಡ್ವಿ ಏನಾದರೂ ಇಲ್ಲಿ ತಿನ್ನೋಣ ಅಂಥೇಳಿ. ಅಂದಾಗೆ ನಿಮಗೆ ಸ್ಟೋಲೋವಯ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿ ನೀವು, ಅಲ್ಲಿ ನಾನು ಸ್ಟೋಲೋವಯ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಇಲ್ಲಿ ನಾವು ಜನರಲ್ ಹೊರಗಡೆ ಸಿಗೋ ಸ್ಟೋಲೋವಯ ಕಂಪ್ಯಾರಿಸನ್ನಲ್ಲಿ ತುಂಬಾ ಜಾಸ್ತಿ ಎಕ್ಸ್ಪೆನ್ಸಿವ್. ಸೊ ನನಗೆ ಇಲ್ಲಿ ಜಾಸ್ತಿ ತಿನ್ನಲಿಕ್ಕೇನು ಮನಸ್ಸಾಗಿಲ್ಲ, ತುಂಬ ಜಾಸ್ತಿ ದುಡ್ಡಿದೆ. ಸೊ ಹಾಗಾಗಿ ನಮಗೆ ಟೆಂಪ್ರರಿ ಹೊಟ್ಟೆ ತುಂಬಿಸ್ಲಿಕ್ಕೆ ಏನು ಬೇಕೋ ಅಷ್ಟೇ ಸ್ವಲ್ಪ ತಗೊಂಡ್ವಿ. ಮತ್ತು ಹೊಟ್ಟೆ ತುಂಬಿಸ್ಬಿಟ್ಟು ಇವಾಗ ನಾವು ಇಲ್ಲಿಂದ ಹೊರಡ್ತಿದ್ದೇವೆ. ನಾವು ಪ್ರತಿ ಸಲ ದುಡ್ಡು ಕನ್ವರ್ಷನ್ ಮಾಡಿದಾಗ ಸ್ಪರ್ ಬ್ಯಾಂಕಿಂದ ಕನ್ವರ್ಟ್ ಮಾಡಿದ್ವಿ. ಅದರಲ್ಲಿ ಕನ್ವರ್ಷನ್ ರೇಟ್ ತುಂಬಾನೇ ಕಡಿಮೆ ಇದೆ. ಇವತ್ತು ನಾವಿವಾಗ ಇಲ್ಲಿ ಕ್ಯಾಂಕಾಮ್ ಬ್ಯಾಂಕ್ ಅಂತ ಸಿಕ್ತು, ಅಲ್ಲಿ ಕನ್ವರ್ಟ್ ಮಾಡಿದ್ವಿ. ಇಲ್ಲಿ ಕನ್ವರ್ಷನ್ ರೇಟ್ ಸ್ಪರ್ ಬ್ಯಾಂಕ್ಗಿಂತ ಮಚ್ ಬೆಟರ್ ಇದೆ. ರಷ್ಯಾದಲ್ಲಿ ಬ್ಯಾಂಕಲ್ಲಿ ಕನ್ವರ್ಷನ್ ರೇಟ್ ತುಂಬ ಪುವರ್. ಮತ್ತೆ ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ಸ್ ಇದ್ರೆ ಇಲ್ಲಿ ಇಂಡಿವಿಜುವಲ್ ಪರ್ಸನ್ಸ್ ಎಲ್ಲ ಬೇರೆ ಕಡೆ ಕೂಡ ನೀವು ಕೆಲವು ಶಾಪ್ಸ್ ಅಲ್ಲೆಲ್ಲ ಕನ್ವರ್ಷನ್ ಮಾಡ್ಬೋದು, ಅಲ್ಲಿ ಕೂಡ ಬೆಟರ್ ರೇಟ್ ಸಿಗ್ತದೆ. ಈಗ ನಾವು ಹೋಗ್ತಿದ್ದೇವೆ ಚರ್ಚ್ ಆಫ್ ದ ಸೇವಿಯರ್ ಆನ್ ದ ಸ್ಪಿಲ್ಡ್ ಬ್ಲಡ್. ಇದು ಸೇಂಟ್ ಪೀಟರ್ಸ್ಬರ್ಗ್ನ ಅತ್ಯಂತ ಕಲರ್ಫುಲ್ ಮತ್ತು ಫೇಮಸ್ ಚರ್ಚ್. ಎಂಟ್ರಿ ಫೀ 450 ರೂಬಲ್ಸ್ ಪರ್ ಪರ್ಸನ್. ಈ ಚರ್ಚನ್ನು 1881ನಲ್ಲಿ ಝಾರ್ ಅಲೆಕ್ಸಾಂಡರ್ II ಅವರ ಹತ್ಯೆ ಆದ ಎಕ್ಸಾಕ್ಟ್ ಲೊಕೇಶನಲ್ಲಿ ನಿರ್ಮಿಸಲಾಗಿದೆ. ಅದಕ್ಕಾಗಿಯೇ ಇದಕ್ಕೆ ಸ್ಪಿಲ್ಡ್ ಬ್ಲಡ್ ಎಂಬ ಹೆಸರು ಬಂದಿದೆ. ಇದರ ವಿನ್ಯಾಸವು ನೋಡಲಿಕ್ಕೆ ಮಾಸ್ಕೋದ ಸೇಂಟ್ ಬೇಸಿಲ್ ಕ್ಯಾಥೆಡ್ರಲ್ ಅಂತೆಯೇ ಇದೆ. ಈರುಳ್ಳಿ ಆಕಾರದ ಗುಮ್ಮಟಗಳು, ಗಾಢವಾದ ಬಣ್ಣಗಳು ಮತ್ತು ಫೇರಿಟೇಲ್ ವೈಬ್ಸ್. ಒಳಗೆ ಹೋದರೆ ನಿಮಗೆ 7500 ಸ್ಕ್ವೇರ್ ಮೀಟರ್ಗಿಂತಲೂ ಹೆಚ್ಚಿನ ವಿಸ್ತೀರ್ಣದಲ್ಲಿ ಮೊಸಾಯಿಕ್ ಕಲೆಗಳನ್ನು ನೋಡ್ಬೋದು. ಇದರಲ್ಲಿ ಬೈಬಲ್ನ ದೃಶ್ಯಗಳು, ಸಂತರು ಮತ್ತು ವಿವರವಾದ ಕಲಾಕೃತಿಗಳಿವೆ. ಈ ಚರ್ಚ್ ಈಗ ಸಕ್ರಿಯ ಚರ್ಚ್ಗಿಂತ ಹೆಚ್ಚಾಗಿ ಮ್ಯೂಸಿಯಂ ಆಗಿ ಗುರುತಿಸಿಕೊಂಡಿದೆ ಮತ್ತು ಫೋಟೋಗ್ರಫಿ ಇಷ್ಟಪಡೋರಿಗೆ ಇದೊಂದು ಡ್ರೀಮ್ ಲೊಕೇಶನ್. ಈ ಚರ್ಚ್ ವೆಡ್ನೆಸ್ಡೇ ಕ್ಲೋಸ್ ಆಗಿರ್ತದೆ ಮತ್ತು ಉಳಿದ ದಿನಗಳಲ್ಲಿ ಮಾರ್ನಿಂಗ್ 10 o'clock ಇಂದ ಈವ್ನಿಂಗ್ 5:30 ತನಕ ಓಪನ್ ಇರ್ತದೆ.
ಇದು ಕಜಾನ್ ಕ್ಯಾಥೆಡ್ರಲ್, ಸೇಂಟ್ ಪೀಟರ್ಸ್ಬರ್ಗ್ನ ಅತ್ಯಂತ ಭವ್ಯ ಮತ್ತು ಮಹತ್ವದ ಧಾರ್ಮಿಕ ಸ್ಥಳಗಳಲ್ಲಿ ಒಂದು. ಈ ಕೆಥೆಡ್ರಲ್ ವಿನ್ಯಾಸವು ರೋಮ್ನ ಸೇಂಟ್ ಪೀಟರ್ಸ್ ಬ್ಯಾಸಿಲಿಕಾದಿಂದ ಪ್ರೇರಿತವಾಗಿದ್ದು, ಅದರ ಅರ್ಧ ವೃತ್ತಾಕಾರದ ಕಂಬಸಾಲು ತುಂಬಾ ಆಕರ್ಷಕವಾಗಿದೆ. ಈ ಚರ್ಚ್ ಇಲ್ಲಿನ ಫೇಮಸ್ ಆರ್ ಲೇಡಿ ಆಫ್ ಕಜಾನ್ ಎಂಬ ಪವಿತ್ರ ಐಕನ್ಗೆ ಸಮರ್ಪಿಸಲಾಗಿದೆ. ರಷ್ಯಾದ ಇತಿಹಾಸದಲ್ಲಿ ವಿಶೇಷವಾಗಿ ನೆಪೋಲಿಯನ್ನ ಯುದ್ಧ ಕಾಲದಲ್ಲಿ ಇದಕ್ಕೆ ದೊಡ್ಡ ಪಾತ್ರವಿದೆ. ಇಂದಿಗೂ ಇದು ಒಂದು ಸಕ್ರಿಯ ಆರ್ಥೋಡಾಕ್ಸ್ ಕ್ಯಾಥೆಡ್ರಲ್ ಆಗಿದೆ. ಸ್ಥಳೀಯರು ಇಲ್ಲಿ ಪ್ರಾರ್ಥನೆಗಾಗಿ ಬರ್ತಾರೆ. ಸಮಯ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9ರಿಂದ ಸಂಜೆ 7:45ರವರೆಗೆ ಮತ್ತು ಭಾನುವಾರ ಬೆಳಗ್ಗೆ 6:30ರಿಂದ ಸಂಜೆ 7:45ರವರೆಗೆ ತೆರೆದಿರುತ್ತದೆ ಮತ್ತು ಎಂಟ್ರಿ ಫ್ರೀ. ಹೊರಗೆ ಬರ್ತಾ ಬರ್ತಾ ಕತ್ಲಾಗೋಯ್ತು. ಸೊ ಹಾಗಾಗಿ ಲೈಟಿಂಗ್ ಜೊತೆಗೆ ಕಜಾನ್ ಕೆಥೆಡ್ರಲ್ ಹೇಗೆ ತೋರ್ತದೆ ಅಂತ ಕೂಡ ನೋಡಲಿಕ್ಕೆ ಸಿಕ್ತು. ಇಲ್ಲಿ ರಷ್ಯಾದಲ್ಲಿ ಯಾವ ಜಾಗ ಎಷ್ಟು ಗಂಟೆ ತನಕ ಓಪನ್ ಇದೆ ಅಂತ ಏನು ಸರಿಯಾಗಿ ಅರ್ಥನೇ ಆಗ್ತಾ ಇಲ್ಲ. ನಾವು ಯಾಂಡೆಕ್ಸಲ್ಲಿ ಗೂಗಲಲ್ಲಿ ಎಲ್ಲ ಕಡೆ ಚೆಕ್ ಮಾಡಿಬಿಟ್ಟೇ ಬರ್ತಾ ಇದ್ದೇವೆ. ಒಂದು ಕಡೆ 8 ಗಂಟೆ ತನಕ, ಒಂದು ಕಡೆ 9 ಗಂಟೆ ತನಕ ಅಂತೆಲ್ಲ ಬರ್ದಿತ್ತು. ಸೊ ನಾವು 7 ಗಂಟೆ 7:15ವರೆಗೆ ನಾವು ಇಲ್ಲಿ ತಲುಪಿದ್ವಿ. ಬಟ್ ಅಷ್ಟರೊಳಗೆ ಇಲ್ಲಿ ಬಂದಾಗೋಗಿತ್ತು. 7 ಗಂಟೆಗೆ ಬಂದಾಗ್ತದಂತೆ. ಇದು ಎಲ್ಲೂ ಬರ್ದಿಲ್ಲ. ಎಲ್ಲ ಜಾಗದಲ್ಲಿ ಅಲ್ಲೇ ಎಂಟ್ರೆನ್ಸಲ್ಲಿ ಸ್ಟಿಕ್ ಮಾಡಿ ಇಟ್ಟಿದ್ದಾರೆ ಎಷ್ಟು ಗಂಟೆ ತನಕ ಓಪನ್ ಇದೆ ಅಂತೇಳಿ. ಸೊ ಇದು ಸ್ವಲ್ಪ ಡಿಫಿಕಲ್ಟ್ ಇಲ್ಲಿ ಪ್ಲಾನಿಂಗ್. ಬಟ್ ಪೀಟರ್ ಅಂಡ್ ಪಾಲ್ ಫೋರ್ಟ್ರೆಸ್ ಹೊರಗಡೆಯಿಂದನೂ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಾವಿವಾಗ ಹೊರಗಡೆನೆ ಒಂದು ಸುತ್ತಾಕಿ ಹೋಗೋದ್ರಲ್ಲಿದ್ದೇವೆ. ಇಲ್ಲಿ ಹೆಲಿಕಾಪ್ಟರಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ಸಿಟಿ ಮೇಲೆ ಒಂದು 10-15 ನಿಮಿಷ ಸುತ್ತಾಡಿಸ್ತಾರಂತೆ. ಇದು ನಮ್ಗೆ ಗೊತ್ತಿರಲಿಲ್ಲ. 7,000 ರೂಬಲ್ಸ್ ಅಲ್ಲಿ ಹೆಲಿಕಾಪ್ಟರ್ ರೈಡ್ ಸಿಕ್ತಿತ್ತು. ಒಂದು ಒಳ್ಳೆ ಡೀಲ್. ಯಾಕಂದ್ರೆ ಇಲ್ಲಿ ನಾವು ಕ್ಯಾಬ್ ಬುಕ್ ಮಾಡಿದ್ರೆ ಸ್ವಲ್ಪ ಸಣ್ಣ ಡಿಸ್ಟೆನ್ಸಿಗೆ 500 ರೂಬಲ್ಸ್ ಎಲ್ಲ ಆಗ್ತದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ 7,000 ಇಸ್ ವೆರಿ ಗುಡ್ ಪ್ರೈಸ್. ಮತ್ತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸೇಂಟ್ ಪೀಟರ್ಸ್ಬರ್ಗ್ ನೋಡ್ಲಿಕ್ಕೆ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸಿಟಿ. ಬಟ್ ನಮ್ಗೆ ಇದು ಲಾಸ್ಟ್ ಮಿನಿಟಿಗೆ ಗೊತ್ತಾಯ್ತು ಹೆಲಿಕಾಪ್ಟರ್ ರೈಡ್ ಇತ್ತಂತ. ನಾವು ಮಿಸ್ ಮಾಡಿದ್ವಿ. ನಾಳೆ ನಾವು ಮಾಸ್ಕೋಗೆ ಹೊರಡ್ತಿದ್ದೇವೆ. ಸೊ ಇನ್ನು ಆಪರ್ಚುನಿಟಿ ಇಲ್ಲ ಈ ಸಿಟಿಯಲ್ಲಿ ಹೆಲಿಕಾಪ್ಟರ್ ರೈಡ್ ಮಾಡ್ಲಿಕ್ಕೆ. ನೋಡೋ ಮಾಸ್ಕೋದಲ್ಲಿ ಎಲ್ಲರೂ ಸಿಕ್ಕಿದ್ರೆ ನಮ್ ಲಕ್ ಟ್ರೈ ಮಾಡೋಣ ಅಲ್ಲಿ. ಸೊ ಇವಾಗ ಇಲ್ಲಿಂದ ನಾವು ಸೀದಾ ಮನೆಗೆ ಹೋಗ್ತಿದ್ದೇವೆ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ನಾಳೆ ಮಾಸ್ಕೋಗೆ ಹೋಗೋಣ. ಸೊ ಅಲ್ಲಿ ತನಕ ನಾನು ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.